ಪ್ರಿಯಾಂಕಾ ಗಾಂಧಿಯವರು ದಾವಣಗೆರೆ ಮತ್ತು ಗದಗಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಲಾಸ್ಟ್ ಲೆಗ್ ಪ್ರಚಾರ ನಡೀತಾ ಇದೆ. ಎಲ್ಲ ಭಾಳ ಚೆನ್ನಾಗಿದೆ. ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಬರ್ತದೆ. ಕಲ್ಯಾಣ ಕರ್ನಾಟಕದಲ್ಲಂತೂ 5ಕ್ಕೆ 5 ಸೀಟು ಬರ್ತದೆ ಅನ್ನೋ ವಿಶ್ವಾಸ ನನಗಿದೆ. ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಡಳಿತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ. ಭಾಳ ಜನ ಜನತಾದಳ ಮತ್ತು BJPಯಿಂದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲ ಕೂಡ ಹಳ್ಳಿಗೆ ತನ್ನ ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ ಅಸೆಂಬ್ಲಿಗಳಲ್ಲಿ ಓಲೈಕರನ್ನು ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಗಾಳಿ ಗ್ಯಾರಂಟಿ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ. ಸರ್ ರೇವಣ್ಣ ಇನ್ನೂ ಸಿಕ್ಕಿಲ್ಲ ಸರ್. ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂತ ಮಾಹಿತಿ ಅವೆಲ್ಲ ಸುಳ್ಳು. ನನ್ನ ಹತ್ರ ಯಾರು ಸಂಪರ್ಕದಲ್ಲಿಲ್ಲ, ನಾನು ಯಾರ ಸಹ ಮಾತಾಡಿಲ್ಲ. ಅದೆಲ್ಲ ಸುಮ್ಮನೆ ಹೂವು ಅವ್ರು ಏನೇನೋ ಯಾರೋ ನ್ಯೂಸ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಅವ್ರು ಹತಾಶರಾಗಿದ್ದಾರೆ. ಎಲ್ಲ ಎಂಥವ್ರು ಹತಾಶರಾಗ್ತಾರೆ. ನಮಗೆಲ್ಲ ಗೊತ್ತಿದೆ. ಅದು ಪಬ್ಲಿಕ್ ಮಾತಾಡ್ತಾ ಇರ್ಬೋದು ಅಷ್ಟೇ. ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ. ಯಾರು ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಮೊದಲಿಂದನೂ ನಡ್ಕೊಂಡು ಬಂದಿದೆ. ನೀವು ಇನ್ನು ಅವ್ರವ್ರ ಫ್ಯಾಮಿಲಿಗೆ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದಿದ್ರು ಮೊದಲಿಂದನೂ ಕೂಡ. ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದನೂ ತಾವು ಗಮನಿಸಿ, ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಫೈನಲೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದೇರ್ ಪಾರ್ಟಿ ಅಫೇರ್ಸ್ ಆರ್ ಫ್ಯಾಮಿಲಿ. ಯಾಕೆಂದರೆ ಅವರು BJP ಜೊತೆ ಇದ್ದಾರೆ. BJP ಬಿಟ್ಟು ಅವರೇನು ಒಗ್ಗಟ್ಟಿನಿಂದ ಅವ್ರೇನು ಪಾರ್ಟಿ ಮರ್ಜಿ ಮಾಡ್ತಾರೋ ಅವ್ರ ಈಚೆ ಬರ್ತಾರೋ ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಯಾರ ಹತ್ರ ಟೆನ್ಷನ್ ಇಲ್ಲ. ವಿದೇಶಕ್ಕೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಮಳೆ ಆಗ್ತದೆ, ರೈನ್ ಅಲರ್ಟಿಗೆಲ್ಲ ಸುತ್ತು ಕೊಟ್ಟಿದ್ದಾರೆ. ಸದ್ಯ ಮಳೆ ಬೀಳಪ್ಪ, ಮಳೆ ಬೀಳಲಿ. ನನಗೆ ಏನಾರು ಆಗಲಿ, ಮಳೆ ಅಂತೂ ಬೀಳಲಿ ಫಸ್ಟು. ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಒಂದು ರೌಂಡ್ ಮಳೆ ಬಿದ್ದರೆ ನಮ್ಗೆ ಎಷ್ಟು ಪವರ್ ಸೇವ್ ಆಗ್ತದೆ. ನಂಬರ್ 1 ಆರೋಗ್ಯ ಎಷ್ಟು ಇದಾಗ್ತದೆ. ಒಂದು ದಿನ ಮಳೆ ಬಿದ್ದರೆ 1,000 ಕೋಟಿ ರೂಪಾಯಿ ಬೆನಿಫಿಟ್ ಗೌರ್ಮೆಂಟ್. ನಾವೇನು ಫ್ರೀ ಪವರ್ ಕೊಡ್ತಾ ಇದ್ದೀವಲ್ಲ ಅದು ಉಳಿತದೆ. ಇಲ್ಲಾಂದರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ ಹೊಲ ಉಳ್ಳಕ್ಕೆ. ಫಸ್ಟು ಮಳೆ ಆಗಲಿ, ಚೆನ್ನಾಗಿ ಮಳೆ ಆಗಲಿ, ಭೂಮಿ ನೆಲೀಲಿ, ಅದಾಗಲಿ, ಏನು ತೊಂದರೆ ಇಲ್ಲ. ರಾಜ್ಯದಲ್ಲಿ ಈಗ ಒಕ್ಕಲಿಗರ ನಾಯಕತ್ವಕ್ಕಾಗಿಯೇ ಈ ರೀತಿಯಾದಂತಹ ಘಟನೆಗಳು ಆಚೆ ಬಂದಿದೆ. ಅದನ್ನೆಲ್ಲ BJPಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಲ್ಲಿ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ನಾನು ಯಾವ ನಾಯಕ ಸುಮ್ಮನೆ ಅವರು BJPಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾ ಇದ್ದಾರೆ. ಗಂಟೆಗೊಂದು ಗಳಿಗೆಗೆ ಮಾತಾಡ್ತಾ ಇದ್ದಾರೆ. ದಳದವರು ಮಾತಾಡ್ತಾರೆ. ನನಗೆ ಯಾವ ನಾಯಕತ್ವದ ಏನು ನನಗೆ ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು. ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕು ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಧರ್ಮ. ಸರ್ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಹೇಳ್ತಾರೆ 7ನೇ ತಾರೀಕು ಆದಮೇಲೆ ಈ ಪೆನ್ಡ್ರೈವ್ ಪ್ರಸಾದ್ NDAಯಿಂದ JDS ಅನ್ನ ಕಿತ್ತಾಕಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಅವರು BJPಲಿ ಇದ್ದಾರೆ ಸದ್ಯ. ಶಿವರಾಮೇಗೌಡರು ಸರ್ ಅವರು BJP ಪಾರ್ಟಿಯವರು, ಅವ್ರು ಏನು ಬೇಕಾದ್ರೂ ಮಾಡೋದು. BJPಲಿದ್ದಾರೆ ಶಿವರಾಮೇಗೌಡರು. ನಮ್ಮ ಪಾರ್ಟಿಗೆ ಬರಲಿಲ್ಲ ಅವರು BJPಗೆ ಹೋಗಿದ್ದಾರೆ. ದಳದಿಂದ BJPಗೆ ಹೋಗಿದ್ದಾರೆ. BJP MP ಪಾರ್ಟಿಯವರು, ಅವ್ರು ಏನು ಬೇಕಾದ್ರೂ 30 ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಥರದೊಂದು ಪ್ರಕರಣ ಆಗಿತ್ತು ರೇವಣ್ಣ ಅವ್ರದ್ದು ಅಂತಂದು ಅವರೇ ಹೇಳಿದ್ದಾರೆ ಸರ್. ಅದು ನಾನು ಕೇಳಿದ್ದೀನಿ. ನನಗೂ ಯಾರು ಹೇಳಿದ್ರು, ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟ್ರು ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ಇದು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಂಡಿದ್ದೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಗೊತ್ತಾಗ್ತದೆ 2ನೇ ಹಂತದ ಚುನಾವಣೆ ಬಳಿಕ ಅಂದರೆ 7ನೇ ತಾರೀಕು ಮೇಲೆ ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಹೇಳಿದ್ದಾರೆ. ಓ ಸ್ವಾಮಿ, ತಾಯಿ, ಸಿಸ್ಟರ್ ನೋಡಿ ಸರ್, ಅವರು ಕೇಳಿದ್ದು ಮಾಜಿ ಪ್ರಧಾನಿಯವರ ಮನೆಯದಲ್ವ ಸರ್, ಫ್ರೀ ಆ್ಯಂಡ್ ಫೇರು ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತಾ ಅಂತ. ಇವ್ರು ಹೇಳ್ತಾ ಇದಕ್ಕೆ 7 ಅಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಟೈಮ್ 7 ಗಂಟೆ 7ನೇ ತಾರೀಕು ಗಂಟೆ ಯಾಕೆ ಬೇಕು?
ನಾವು ಬಿಚ್ಚಬೇಕಾ? ನಾವು ಯಾರ್ಯಾರು ಎಲ್ಲಿ ಮೂಲ ಏನು, ಇದ್ರ ಮೂಲ ಏನು, ಯಾರೇನು, ಯಾರ ಹಿನ್ನೆಲೆ ಏನು ಎತ್ತಂತ ಮುಗಿಸ್ಬೇಕಾ? ಇವತ್ತು ಯಾರೋ ಪೇಪರ್ ಅವ್ರು ಬರೆದವರಲ್ಲ, ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರು ಇದಕ್ಕೆಲ್ಲ ಕಾರಣ ಅಂತ, ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ. ಉಪ್ಪು ತಿನ್ನೋ ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್. ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು. ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯಿತು ಅಂತ ಕ್ಷಮಿಸಿ ಅಂತ ಕೇಳಿದ್ರು? ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಹಸ್ ಕ್ರಾಫ್ಟ್ ಎವ್ರಿಥಿಂಗ್. ಸರ್, 14 ಸರ್, ಸೀಟಲ್ಲಿ ಎಷ್ಟು ಗೆಲ್ತೀರಾ ಸರ್? I don't know about SIT ಸರ್, functioning. ಸರ್ ಪ್ರಜ್ವಲ್ ವಿದೇಶದಲ್ಲಿ ಪಾರಿ ಆಗಿದ್ದಾರೆ ಸರ್. ಇಲ್ಲಿ ರೇವಣ್ಣ ಅಟೆಂಡ್ ಆಗ್ತಾ ಇಲ್ಲ ಹಾಜರಾತಿಗೆ, ನಾಪತ್ತೆ ಹೋಮ್ ಮಿನಿಸ್ಟರ್ ಇದ್ದಾರೆ, SIT ಇದ್ದಾರೆ, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಅದಕ್ಕೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ. ನಾನಿನ್ನ ಯಾರನ್ನು ಮಾತಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಅದಾದಮೇಲೆ ಏನಾದ್ರು ನೀವು ಮಾಹಿತಿ ನಮ್ಗೆ ಕೊಟ್ಟರೆ ನಾವೇ ಆ ಮಾಹಿತಿ ಮೇಲೆ ಮಾತಾಡ್ತೀವಿ. ಸರ್, ಎರಡನೇ ಹಂತದಲ್ಲಿ ಎಷ್ಟು ಗೆಲ್ತೀರಿ ಸರ್ ನಿಮ್ಮ ಪ್ರಿಡಿಕ್ಷನ್? ಯಾಕಂದರೆ ಕಳೆದ ಬಾರಿ ನಿಮ್ಮದು 136 ಅಂತ ಹೇಳಿದ್ರಿ. ಅದೆಲ್ಲ ಆಮೇಲೆ ಟೂರಿಗೆ ಹೇಳ್ತಾ ಇದ್ದೀನಲ್ರಿ, ಹೈಯೆಸ್ಟ್ ನನಗೆ 12 ಗೆಲ್ಲಕ್ಕೆ ಚಾನ್ಸ್ ಕಾಣ್ತಾರೆ. ಲೆಟ್ ಮಿ ಸಿ. ಓಕೆ.